ನಮಸ್ಕಾರ. ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಇವತ್ತು ಅದ್ಭುತವಾದ ವಿಡಿಯೋ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಶೋಕ ಸೀಡ್ಸ್ ಅಲ್ಲಿ ಬೆಳ್ಳಿ ಸೀಡ್ಸ್ ಅಂದ್ರೆ ಬೆಳ್ಳಿ ಬೀನ್ಸ್ ಬೆಳೆ ಬಗ್ಗೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಅಂತಾನೆ ಹೇಳ್ಬೋದು. ಇಲ್ಲಿ ಡೆಕೋರೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಬೀನ್ಸ್ ನಲ್ಲಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅಶೋಕ ಸೀಡ್ಸ್ ಅಲ್ಲಿ ಹಿಂದೆ ಯಾವ ತರ ವೆರೈಟಿ ಇದೆ ಸೀಡ್ಸ್ ಅಂದ್ರೆ ಅದನ್ನ ನಮ್ಮ ರೈತರಿಗೋಸ್ಕರ ಮಾಹಿತಿಗೋಸ್ಕರ ಇದು ವಿಡಿಯೋ ಕೊಡ್ತಾ ಇದೀವಿ. ಮತ್ತಷ್ಟು ಮಾಹಿತಿಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ. ಯಾಕೆಂದ್ರೆ ಕಂಪನಿ ಮ್ಯಾನೇಜರ್ ಹತ್ರ ಅಂದ್ರೆ ಇನ್ಚಾರ್ಜ್ ಯಾರು ತಗೊಂಡಿರ್ತಾರೆ ಅವ್ರ ಹತ್ರ ಮಾತಾಡ್ಸೋಣ ಕಂಪನಿಯಲ್ಲಿ ಇನ್ನು ಯಾವ ರೀತಿಯ ಕ್ರಾಪ್ ಸೀಡ್ಸ್ ಇದೆ ಮತ್ತು ಅದು ಎಷ್ಟು ಅಂದ್ರೆ ಒಂದು ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು ಮತ್ತು ಎಲ್ಲಾ ಮಾಹಿತಿಗಳನ್ನ ನೇರವಾಗಿ ಅವ್ರ ಮುಖಾಂತರ ತಿಳಿಯೋಣ. ಇವರ ಕಂಪನಿಯಲ್ಲಿ ಇನ್ನೆಷ್ಟು ಬ್ರ್ಯಾಂಡ್ ವೆರೈಟೀಸ್ ಇದೆ ಮತ್ತೆ ತರಕಾರಿಗಳು ಮತ್ತೆ ಅದರ ಮೆಜರ್ಮೆಂಟ್ ಅಂದ್ರೆ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಮತ್ತು ಹೈಬ್ರಿಡ್ ವೆರೈಟಿಗಳಲ್ಲಿ ಯಾವ್ದು ಫೇಮಸ್ ಇದೆ ಯಾವ್ದು ಸಂಪೂರ್ಣ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮತ್ತೆ ನಿಮ್ಮ ಕಂಪನಿ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪ್ರಕಾಶ್ ಪಾಡ್ಕರ್ ಅಂತ, ಅಶೋಕ ಸೀಡ್ಸ್ ಫಾರ್ಮ್ ಏಡ್ಸ್ ಅಂತ ಬೆಂಗಳೂರು ಕಂಪನಿ. ನಾನು ರಿಸರ್ಚ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಂಪನಿಯಲ್ಲಿ. ರಿಸರ್ಚ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ ಅವೈಲೇಬಲ್ ಇದೆ ಮಾರ್ಕೆಟ್ ನಲ್ಲಿ ಏನ್ ಸಿಗ್ಬೇಕಾಗಿದೆ. ಅದರಲ್ಲಿ ನಾವು ಬೀನ್ಸ್ ಅಲ್ಲಿ ನಂಬರ್ 1 ಇವತ್ತಿನ ಕಳೆದ 32 ವರ್ಷದಿಂದ ಬೀನ್ಸ್ ಅಲ್ಲಿ ನಂಬರ್ 1 ಆಗಿ ಬಂದಿದ್ದೇವೆ. ಬೆಳ್ಳಿ ವೆರೈಟಿ ಬಗ್ಗೆ ಹೇಳ್ತಾರೆ. ಅಶೋಕ NZ ಅಂತ ಹೇಳಿಬಿಟ್ಟು ಮೊದಲನೇ ತಳಿ, ಯಾರು ಬಳ್ಳಿ ತಳಿಯನ್ನ ಬಿಟ್ಟಿರಲಿಲ್ಲ. ಅಶೋಕದಲ್ಲಿ ಮೊದಲನೇದಾಗಿ NZ ಅಂತ ತಳಿಯನ್ನ 1988ರಲ್ಲಿ ಅದನ್ನ ಮಾರ್ಕೆಟಿಗೆ ಬಿಡ್ತೇವೆ ನಾವು. ಆ ಮಾರ್ಕೆಟ್ ನಲ್ಲಿ ಹೋದಾಗ ಫಸ್ಟ್ ರೈತರು ಸ್ವಲ್ಪ ಹಿಂದೇಟ್ ಹಾಕ್ತಿದ್ರು. ಏನಕ್ಕಂದ್ರೆ ಅದಕ್ಕೆ ಖರ್ಚು ಜಾಸ್ತಿ ಬರುತ್ತೆ, ಕಡ್ಡಿ ಕಟ್ಟಬೇಕು ಇದ್ ಮಾಡ್ಬೇಕು ಅಂತ ಇದ್ ಬರ್ತಾ ಇತ್ತು. ಬಟ್ ಕೆಲವಷ್ಟು ಜನ ಮಾಡಿದ ನಂತರ ಅವ್ರಿಗೆ ಗೊತ್ತಾಯ್ತು ಇಳುವರಿ ಹೆಂಗ್ ಬರುತ್ತೆ ಅಂತ. ಮಾರ್ಕೆಟ್ ನಲ್ಲಿ 1 to ಡಬಲ್ ಇಳುವರಿ ಬರ್ತಾ ಇರುತ್ತೆ. ಆ ಡಬಲ್ ಇಳುವರಿಗೋಸ್ಕರ ಎಲ್ಲರೂ ಆಲ್ಮೋಸ್ಟ್ ಈಗ 25ನೇ ಇಸ್ವಿ ಎಷ್ಟು ವರ್ಷ ಆಗಿದೆ ಸರ್? ಇಲ್ಲಿಗೆ ಈಗ 32 ವರ್ಷ ಆಯ್ತು. ಈಗಲೂ ಬ್ರ್ಯಾಂಡ್ ನಾವು ಸ್ಟಿಲ್ ವಿ ಆರ್ ಬ್ರ್ಯಾಂಡಿಂಗ್. ನಮ್ದು ಏನಂದ್ರೆ ಬೀನ್ಸ್ ಅಲ್ಲಿ ಮಾರ್ಕೆಟಿಂಗ್ ಶೇರ್ ಏಷ್ಯಾದಲ್ಲೇ ನಮ್ದು 67.5% ಒಬ್ಬರೇ ನಮ್ದು. ಈಗ ನಮ್ಗೆ ಮಲ್ಟಿನ್ಯಾಷನಲ್ ಯಾರು ಬಂದಿದ್ರು ಇವತ್ತಿನ ತನಕ ನಮಗೆ ಹಿಂದೆ ಮುಂದೆ ಮಾಡ್ಲಿಕ್ಕೆ ಆಗಿಲ್ಲ. ಸ್ಟಿಲ್ ವಿ ಆರ್ ಇನ್ ದಿ ಟಾಪ್. ಸರ್ ಈಗ ಚಿಲ್ಲಿ ವೆರೈಟೀಸ್ ಗೆ ಪ್ರಾರಂಭದಿಂದ ಒಂದ್ಸರಿ ಇಟ್ಟಿರೋದು ಒಂದು 5 ರೀತಿಯ ಚಿಲ್ಲಿ ವೆರೈಟೀಸ್ ಇಟ್ಟಿದ್ದಾರೆ. ಎಕ್ಸ್ಪ್ಲೇನ್ ಮಾಡುವ ಸರ್, ಇದಕ್ಕೆ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಎಷ್ಟು ಮಾತ್ರ ಡಿಮ್ಯಾಂಡ್? ಇವೆಲ್ಲ ತುಂಬಾ ಖಾರ ತಳಿ ಇವೆಲ್ಲ ಗುಂಟೂರು ಮಾರ್ಕೆಟ್ಗೆ ಆಂಧ್ರದಲ್ಲಿ ಹೋಗ್ತದೆ. ಆಮೇಲೆ ನಮ್ದು ಕೆಲವಷ್ಟು ಕರ್ನಾಟಕದ ಈ ಹಾವೇರಿ ಹಾನಗಲ್ ಈ ಏರಿಯಾದಲ್ಲೂ ನಡೀತದೆ. ಇದು ಎಕ್ಸ್ಪೆಷಲಿ ಡ್ಯೂಯಲ್ ಪರ್ಪಸ್ ಅಂತ. ಡ್ಯೂಯಲ್ ಅಂತಂದ್ರೆ ಹಸಿ ಮೆಣಸಿನಕಾಯಿಗೂ ಯೂಸ್ ಮಾಡಬಹುದು, ಕೆಂಪು ಮೆಣಸಿನಕಾಯಿ ಮಾಡಬಹುದು. ಇದು ತುಂಬಾ ಖಾರ. ಇದಕ್ಕೆ ಜನ ಬಹಳ ವಿಪರೀತವಾಗಿ ಮೆಚ್ಚುಗೆ ಮಾಡ್ಕೊಂಡು ತಗೊಳ್ತಾರೆ ಇದು. ಸರ್ ಇದು ಆಮೇಲೆ ಸರ್ ಇದು 1 ಎಕರೆಗೆ ಈಲ್ಡ್ ಪರ್ ವೈಸ್ ತಗೊಂಡ್ರೆ ಸರ್ ಗ್ರೀನ್ ಚಿಲ್ಲಿ ಎಷ್ಟು ತಗೋಬಹುದು ಚಾನ್ಸ್ ಇದೆ ಸರ್? ಇದು 8,000 ಇಂದ 10,000 ಗಿಡ ಹಾಕ್ತಾರೆ ಒಂದು ಇದಕ್ಕೆ ಪರ್ ಪ್ಲಾಂಟ್ ಈಲ್ಡ್. ಇದಕ್ಕೆ 300 ಕಾಯಿ. ಇದು ನಮ್ದು ಟಿಬಲ್ 3 ಅಂತ ವೆರೈಟಿ. ಒಂದು ಗಿಡಕ್ಕೆ 300 ಪಾಡ್ ಅನ್ನ ಮಾಡ್ಬೋದು. ಒಂದು ಪಾಡ್ ವೇಟ್ 7 ರಿಂದ 8 ಗ್ರಾಮ್. ಇದು ಏನಂತಂದ್ರೆ 38 ರಿಂದ 35 ಟನ್ ಹಸಿಮೆಣಸಿನಕಾಯಿ. ಆದ್ರೆ ಇದು ಡ್ರೈ ಚಿಲ್ಲಿಗೆ 8 ರಿಂದ 6. ಡ್ರೈ ಚಿಲ್ಲಿ ಕಡಿಮೆ 1:60%, 40% ಇದು ಬರುತ್ತೆ. ಉಳಿದದ್ದು ಗ್ರೀನ್ ಚಿಲ್ಲಿಗೆ ಹೋಗ್ತದೆ. ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಸರ್, ಇದು ಸ್ಪೆಷಲ್ ವೆರೈಟಿ. ಇದು ಸ್ಟಿಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಉಪ್ಪಿನಕಾಯಿನೂ ಮಾಡಬಹುದು. ಉಪ್ಪಿನಕಾಯಿಗೆ ಆಗೋದಿಲ್ಲ. ಇದು ಅದು ಜಲಪಾನ ಅಂತ ಬರುತ್ತೆ. ಇದು ಖಾರ ಇರುತ್ತೆ. ಈ ಹೋಟೆಲ್ಸ್ ಅಲ್ಲೆಲ್ಲ ನೀವು ಮಸಾಲೆ ತೆಗೆದ್ಬಿಟ್ಟು ಇದು ಮಾಡ್ತಾರಲ್ಲ, ಎಕ್ಸ್ಪೆಷಲಿ ತಮಿಳುನಾಡು ಭಾಗದಲ್ಲಿ ಆಮೇಲೆ ನಮ್ದು ಗುಂಡ್ಲುಪೇಟೆ ಈ ಸೈಡ್ಗೆಲ್ಲ ತುಂಬಾ ಜಾಸ್ತಿ ಹೋಗ್ತದೆ. ಈ ಕೇರಳ ಮಾರ್ಕೆಟ್ಗೆಲ್ಲ ಹೋಗ್ತದೆ. ಇಲ್ಲಿಂದ ಎಕ್ಸ್ಪೋರ್ಟ್ಗೆಲ್ಲ ಹೋಗ್ತದೆ. ತುಂಬಾ ಖಾರ ಇದು ಮಾತ್ರ. ಇದು ಸರ್ ಇಳುವರಿ ಪ್ರಕಾರ ಬಂದ್ರೆ ಎಷ್ಟು ಅನ್ಬೋದು? ಇದು ನಿಮ್ಗೆ ಒಂದು 42 ರಿಂದ 40 ಇಳುವರಿನಲ್ಲಿ ಹೈಯೆಸ್ಟ್ ಈಲ್ಡ್ ಬರುತ್ತೆ. ಹೈಯೆಸ್ಟ್ ಈಲ್ಡ್ ಬರುತ್ತೆ. ಚಿಲ್ಲಿನಲ್ಲಿ ವೆರೈಟಿನಲ್ಲಿ ನಾನು ಹೇಳ್ಬೇಕಾದ್ರೆ ಚಿಲ್ಲಿದಲ್ಲಿ ಏನಂದ್ರೆ 102 ಟೈಪ್ಸ್ ಅದಾವೆ. ಈಗ 1 ರಾಡ್ ಸೆಗ್ಮೆಂಟ್ ಅಂತ ಬರುತ್ತೆ. ಅದು ನಿಮ್ಗೆ ಒಂದು ಕಾಯಿ ವೇಟ್ 12 ಗ್ರಾಮ್ ಬರುತ್ತೆ. 15 ಗ್ರಾಮ್ ಬರುತ್ತೆ. ಸರಿ ಸರ್, ನೆಕ್ಸ್ಟ್ ಸರ್ ಬೀನ್ಸ್ 60 ಡೇಸ್ ಅದು. ಸರ್ ಬೆಳ್ಳಿ ವೆರೈಟಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಎಷ್ಟು ಕೆಜಿ ಬೇಕು? ಬೆಳ್ಳಿ 1 ಎಕರೆಗೆ 3 ಕೆಜಿ ಬೇಕು. 3 ಕೆಜಿ ಬೇಕು. ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 6 ಅಡಿ ಇಡಬೇಕು. ಹಿಂಗೆ ಪೋಲ್ಗೆ 6 ಅಡಿ ಬಿಡಬೇಕು. ಗಿಡದಿಂದ ರೋ ಅಂತೇವೆ ಇದಕ್ಕೆ. ಗಿಡದಿಂದ ಗಿಡಕ್ಕೆ
ಒಂದ್ ಅಡಿ ಒಂದ್ ಸೀಡಿಂದ ಒಂದ್ ಸೀಡ್ಗೆ ಒಂದು ಕಲರ್ ರೋ ಅಂದ್ರೆ ಇದು ಸಾಲಿಂದ ಸಾಲಿಗೆ ಅಂತರ. 4ರಿಂದ 6 ಇಡ್ತಾರೆ. 6 ಇಟ್ರೆ ಒಳ್ಳೇದಾಗ್ತದೆ. 1 ಎಕರೆಗೆ 18,000 ತಳಿ ಗಿಡ ಬರ್ತದೆ. ಮೊದಲನೇ ಕೊಯ್ಲು ನಿಮ್ಗೆ 45ರಿಂದ 50 ದಿವಸದಲ್ಲಿ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಆರಂಭದ ಕೊಯ್ಲು ಒಂದು ಗಿಡಕ್ಕೆ ಈಲ್ಡು 250ರಿಂದ 300 ಕಾಯಿ ಕೊಯ್ಬಹುದು ಸರಾಸರಿ. ಒಂದು ಗಿಡದಲ್ಲಿ ಒಂದು ಕಾಯಿ ವೇಟ್ ನಿಮ್ಗೆ 8ರಿಂದ 10 ಗ್ರಾಮ್ ಇರುತ್ತೆ ಒಂದು ಇದ್ರದ್ದು. ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗ ಕೊಯ್ಲು ಅಂತಾರಲ್ಲ 4 ಕೊಯ್ಲು 3 ಕೊಯ್ಲು ಇದು 10 ಕೊಯ್ಲು ಬರ್ತದೆ. 10 ಕೊಯ್ಲು ಬರ್ತದೆ. 10 ಕೊಯ್ಲು ಬರ್ತದೆ. ನೆಕ್ಸ್ಟ್ ಸರ್, ನಿಮ್ಮ ಕಂಪನಿನಲ್ಲಿ ಫೇವರೇಟ್ ಹೆವಿ ಡಿಮ್ಯಾಂಡ್ ಇರ್ತಕ್ಕಂಥ ಈಗ ಫೇವರೇಟ್ ಅಂತಂದ್ರೆ ಅದು AFI ಅಂತ ಕೊರಿಯಂಡರ್. ಆ ಕೊರಿಯಂಡರ್ ಏನಂತಂದ್ರೆ ನಾಟಿ ಟೈಪ್ ವರ್ಕ್ ಆಗ್ತಾ ಇದೆ. ಅದರದ್ದು ಮಹತ್ವ ಅಂದ್ರೆ ನಿಮ್ಗೆ 8ನೇ ದಿವಸಕ್ಕೆ 6ರಿಂದ 8ನೇ ದಿವಸಕ್ಕೆ ಮೊಳಕೆ ಹೊಡಿತದೆ. 25ನೇ ದಿವಸಕ್ಕೆ ಮೊದಲನೇ ಕೊಯ್ಲು. ಅಂದ್ರೆ ಬಿಫೋರ್ 1 ಮಂತ್ ಕ್ರಾಪ್ ಅಂತಾನೆ. ಒಂದು ಫಾರ್ಮರ್ಸ್ ಗೆ ಕಡಿಮೆ ಅಂದ್ರೆ ಒಂದು ಎಕರೆದಲ್ಲಿ 2.5ರಿಂದ 3 ಲಕ್ಷ ಇಳುವರಿ ತಗೊಳ್ತಾ ಇದ್ದಾರೆ. ಅದೇ ಸರ್, ಈಗ ರೀಸೆಂಟ್ ಆಗಿ ಕಮ್ಯುನಿಟಿ ಸೀಡ್ಸ್ ಅಂತ ಹೇಳ್ತಾರಲ್ಲ, ಆ ರೇಂಜಿಗೆ ಇದೆ. ಬಟ್ ನಾವು ಇದು ಅಶೋಕ ನೀವು ಎಲ್ಲಿ ಬೇಕಾದ್ರೆ ಕೇಳ್ಬೋದು. ಅಶೋಕ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಗೊತ್ತಾಯ್ತು. 1 ಮಂತ್ ಕೊರಿಯಂಡರ್ ಆಯ್ತು. 28 ಡೇಸ್ ಪಾಸ್ ಮಾಡು. ಕೊತ್ತಂಬರಿ ಸೊಪ್ಪನೆ. ಸರ್, ನಿಮ್ ಕಂಪನಿನಲ್ಲಿ ಈಗ 2-3 ವೆರೈಟಿಗಳು ಫೆಮಿಲಿಯರ್ ಅಂತ ಹೇಳಿದ್ರೆ, ಫ್ಯಾಮಿಲಿಯರ್ದಲ್ಲಿ ನೋಡಿ ಇದು ಹೊಸದಾಗಿ ಬಿಟ್ಟಿದ್ದೇವೆ. ಪಂಪ್ಕಿನ್ ಸೋಟಾ ಭೀಮ್ ಅಂತ ಹೇಳಿ. ಇದು 1.5ರಿಂದ 2 ಕೆಜಿ ಬರುತ್ತೆ. ಸರಾಸರಿ ಅಂದ್ರೆ ಇದು ಸೈಜ್ ಇಷ್ಟೇನಾ ಸರ್? ಇದು ಸೈಜ್ ಅಷ್ಟೇ. ಸೈಜ್ ಶಾರ್ಟ್ ಅಷ್ಟೇ. ಸರ್, ಟನ್ನೇಜ್ ಲೆಕ್ಕದಲ್ಲಿ ಎಷ್ಟು ತಗೋಬಹುದು ಇದು ಒಂದು ಎಕರೆಗೆ? ನೋಡಿ ನಿಮ್ಗೆ 4,500 ಒಂದಕ್ಕೆ ಬರುತ್ತೆ. ಯಾವ್ದು? 1 ಎಕರೆಗೆ ಸೀಡ್ಲಿಂಗ್ಸ್ ಆಗ್ತದೆ. ಒಂದು ಇದಕ್ಕೆ ನಿಮ್ಗೆ ಕಡಿಮೆ ಅಂತಂದ್ರೆ 10ರಿಂದ 12 ಗ್ರಾಮ್, 12 ಕೆಜಿ, 12 ಇಂಟು 4,000 ಆಲ್ಮೋಸ್ಟ್ ನಿಮಗೆ 40-45 ಟನ್ ಸರಾಸರಿ ಹೇಳ್ತಾ ಇರೋದು ನಾವು. ಸರಾಸರಿ ರೈತ ಎಲ್ಲರೂ ಒಂದೇ ಮಾಡಲ್ಲ. ಹೌದು, 10 ಟನ್ ಬೆಳೆಯೋರು ಇರ್ತಾರೆ, 40 ಟನ್ ಬೆಳೆಯೋರು ಒಂದು ಇದರಲ್ಲಿ ಬಂದ್ಬಿಡ್ತದೆ. ಸರ್, ನಿಮ್ಮ ಕ್ರಾಪ್ಗಳಲ್ಲಿ ರೋಗಕ್ಕೆ ಡಿಸೀಸ್ಗೆ ರೆಸಿಸ್ಟೆಂಟ್ ಆಗಿ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾವ ವೆರೈಟಿ? ಎಲ್ಲ ಇತ್ತೀಚಲಾಗೆ ನೀವು ಯಾವುದೇ ರೆಸಿಸ್ಟೆನ್ಸ್ ಇಲ್ಲದ ವೆರೈಟಿಯಿಂದ ಬಿಡಕ್ಕೆ ಆಗುತ್ತೆ. ಹೌದು, ಕಂಪಲ್ಸರಿ. ಈಗ ವೆದರ್ ಸ್ವಲ್ಪ ಹೊತ್ತಿಗಿರಲ್ಲ, ಅದಕ್ಕೆ ಹೊಂದ್ಕೊಳ್ಳುವಂತದ್ದೇ ವೆರೈಟೀಸ್. ಆಮೇಲೆ ಈ ಮೆರಿಗೋಲ್ಡ್ಸ್ ನಲ್ಲಿ ನಾವು ಆಲ್ಮೋಸ್ಟ್ ನಂಬರ್ 1-2 ಪೊಸಿಷನ್ ದಲ್ಲಿ ಇದ್ದೇವೆ. ಮೆರಿಗೋಲ್ಡ್ ಅಲ್ಲೂ ಇದೆ ಸರ್ ನಿಮ್ದು? ಹೌದು, ಮೆರಿಗೋಲ್ಡ್ ಅಲ್ಲಿ ಇದ್ದೇವೆ. ಸರ್, ಕುಕುಂಬರ್ ವೆರೈಟಿಗೆ ಬಂದ್ರೆ ಅದು ಯಾವ ರೀತಿ ಸರ್? ಏನು ಸೌತೆಕಾಯಿ ವೆರೈಟಿಗೆ? ಸೌತೆಕಾಯಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಯಾವ್ದು? ಕುಕುಂಬರ? ಕುಕುಂಬರ್ ಇದು ನಮ್ಮ ಹತ್ರ 5-6 ವೆರೈಟಿ ಇದೆ. ಅದು ಸೀತಾ ಅಂತ, ಅದು 806 ಅಂತ. ಆ ಕಡೆ ಇವೆಲ್ಲ ನಿಮ್ಗೆ 45 ದಿವಸದಲ್ಲಿ ಶುರು ಆಗುತ್ತೆ. ಒಂದು ಗಿಡಕ್ಕೆ 10ರಿಂದ 15 ಕಾಯಿ, 10ರಿಂದ 15 ನಂಬರ್ಸ್ ಬಂದ್ಬಿಡುತ್ತೆ. ಒಂದು ಕಾಯಿ ವೇಟ್ 250ರಿಂದ 300 ಗ್ರಾಮ್ ಆಗುತ್ತೆ. 300 ಗ್ರಾಮ್ ಆಗ್ಬಿಡುತ್ತೆ. ಸರ್, ಹೀರೆಕಾಯಿ ಬಗ್ಗೆ ಸರ್? ಹೀರೆಕಾಯಿ ಇದು ನಮ್ದು ಆಶೀರ್ವಾದ ಅಂತ. ಇದು 45 ದಿವಸದಲ್ಲಿ ಶುರು ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ನಾಟಿ ಮಾಡಿದ್ 45 ದಿವಸದಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇದು ಏನಿದೆ ಅಲ್ವಾ, ಹೈ ಈಲ್ಡರ್ ಕಂಟಿನ್ಯೂ ಇರುತ್ತೆ. ಪ್ರತಿ ಎಲೆಗೆ ಒಂದೊಂದು ಕಾಯಿ ಸೆಟ್, ಒಂದೊಂದು ಎಲೆಗೆ ಕಾಯಿ ಸೆಟ್ ಆಗುತ್ತೆ. ನೀವು ಇದನ್ನ 250ರಿಂದ 300 ಗ್ರಾಮ್ 500 ಗ್ರಾಮ್ ತನಕ ಇಲ್ಲಿರೋದೇ ಹಾಫ್ ಕೆಜಿ ಬರುತ್ತೆ ಸರ್. 400 ಗ್ರಾಮ್ ಇಂದ ಬರುತ್ತೆ. ಅಲ್ಲ, ಇದು ಸ್ವಲ್ಪ ದೊಡ್ಡದಾಗಿದೆ. ಹಾರ್ವೆಸ್ಟ್ ಮಾಡೋದೇ 250ರಿಂದ 300ಗೆ. ತುಂಬಾ ದೊಡ್ಡದಿದ್ರೆ ಕಂಪನಿನಲ್ಲಿ ರಿಜೆಕ್ಟ್ ಮಾಡಿ, ಅದು ಲೋಕಲ್ ಮಾರ್ಲಿಕ್ಕೆ. ನೀವು ಮಾಲಿಗೆಲ್ಲ ಸಪ್ಲೈ ಮಾಡ್ಬೇಕಂತಂದ್ರೆ 250ರಿಂದ 300 ಗ್ರಾಮೇ ಸರ್. ಚಿಕ್ಕಡಿ ವೆರೈಟಿ ನೋಡ್ತೀವಿ. ಇದು ನೋಡಿ, ಚಿಕ್ಕಡಿ ಇದು ತ್ರಿಷಾ ಅಂತ. ಇದು ಹೈಬ್ರಿಡ್. ಇದು ಫಸ್ಟ್ ಟೈಮ್ ನಾವು ಮಾಡಿದ್ದೇವೆ. ಇದು ಪೋಲ್ದಲ್ಲಿ ಬರುತ್ತೆ. ಸಾಮಾನ್ಯ ಬೀನ್ಸ್ ಮಾಡ್ತೀವಲ್ಲ, ಅದೇ ಸ್ಟ್ರಕ್ಚರ್ ಅದೇ ಟೈಪ್ನೇ. ಬಟ್ ಇದಕ್ಕೆ ಏನಂತಂದ್ರೆ ಡಿಸೀಜು ಮತ್ತು ಯೂನಿಫಾರ್ಮಿಟಿ ಚೆನ್ನಾಗಿರುತ್ತೆ. ಡಿಸೀಸ್ ಮೇಂಟೆನೆನ್ಸ್ ಆಗುತ್ತೆ. ಇವೆಲ್ಲ ಹೈಬ್ರಿಡ್ ತಳಿಗೆ ಮತ್ತು OP ತಳಿಗೆ ಏನ್ ಫರಕ್ ಅಂತಂದ್ರೆ ಹಾರ್ವೆಸ್ಟಿಂಗ್. ಅದಕ್ಕೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಹಿಂಗೆ ಬರುತ್ತೆ. ಇದಕ್ಕಲ್ಲ, 40 ದಿವಸಕ್ಕೆ ಶುರು ಆದ್ರೆ ಒಂದು 50ರಿಂದ 60% ಒಂದೇ ಸರ್ತಿ ಕೊಯ್ಲು ಮಾಡ್ಬೋದು. ಒಂದೇ ಸರ್ತಿ ಕೊಯ್ಲು ಮಾಡ್ಬೋದು. ಅಂದ್ರೆ ಚಿಗ್ರಿ ಮತ್ತೆ ಬರ್ತಾ ಇರ್ತದೆ. ಅವಾಗ ಮಾಡಿದಾಗ ನೀವು ಮಾರ್ಕೆಟಿಂಗ್ ಹೋಗ್ಲಿಕ್ಕೂ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಮಾರ್ಕೆಟ್ ನಲ್ಲಿ ಹೋಗ್ಲಿಕ್ಕೂ ಈಸಿ ಆಗ್ಬಿಡ್ತದೆ ಅದರಲ್ಲಿ.
ಸರ್ ಇದು ಪೋಲ್ ಅಲ್ಲಿ ಮಾತ್ರ ಬೆಳಿಬೋದಾ ಅಥವಾ ಈಗ ಪರ್ಮನೆಂಟ್ ಇಲ್ಲ, ಸ್ಟ್ರಕ್ಚರ್ ಕುಶಲ್ಲಿ ಕಲ್ಲು ಇದೆ. ಕೂಚುಗಳಲ್ಲಿ ಹಾಕಿ ಮಾಡ್ತಾರೆ ಕೂಚಲ್ಲಿ ಹಾಕ್ತಾರೆ ಆತರ ಹಾಕ್ತಾರಾ? ಬಟ್ ದುಡ್ಡು ಜಾಸ್ತಿ ಇದ್ದವರು ಕೂಚಲ್ಲಿ ಹಾಕ್ತಾರೆ, ಇದೆಲ್ಲ ಕಡ್ಡಿಲಿ ಹಾಕ್ತಾರೆ. ಈ ದ್ರಾಕ್ಷಿ ಸಪುರ ಆಲ್ಮೋಸ್ಟ್ ಕಿತ್ತಾಕ್ಬಿಡ್ತಾರೆ ಹೌದು. ಜಾಗದಲ್ಲಿ ಮಾಡ್ಕೊಳ್ಳಿ ಸರ್. ಇವಕ್ಕೆಲ್ಲ ನಿಮ್ಗೆ ಕೋಲೆ ಬೇಕು ಅಂತ ಏನಿಲ್ಲ, ಬೇರೆ ಬೇರೆ ಇದು ಆಟೋಮೆಟಿಕ್ ಇದು ಮಾಡು ಟ್ವೈನ್ ದಾರ ಇಂಥ ದಾರ ಸೋ ಮೆನಿ ಟೈಪ್ಸ್ ಬಂದಿದೆ. ಸರ್ ಈಗ ನಾವು ನಿಮ್ದ್ರಲ್ಲಿ ಟೊಮೊಟೊ ವೆರೈಟಿ ನೋಡ್ತಾ ಇದೀವಿ. ಟೊಮೊಟೊ ವೆರೈಟಿಗೆ ಯಾವ ರೀತಿ ಇದೆ ಸರ್ ರೆಸ್ಪಾಂಡರ್? ನೋಡಿ, ಇದು ಸಾರ ಅಂತ ಹುಳಿ ಅಂಶ ಇದು. ಇದು ನಿಮ್ಗೆ 100 ರಿಂದ 110 ಕಿಲೋಮೀಟರ್ ಬರುತ್ತೆ, ಇದು ಬರುತ್ತೆ ಖುಷಿ. ಇದು ಎಲ್ಲ ವೈರಸ್ ಗೆ ರೆಸಿಸ್ಟೆನ್ಸ್ ವೆರೈಟೀಸ್ ಇದೆ. ವೈರಸ್ ರೆಸಿಸ್ಟೆನ್ಸ್ 12 ತಿಂಗಳಿಂದಲೂ ಮಾಡ್ಬೋದು. ಸರ್ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಯಾವ್ದು ಸರ್? ಹಣ್ಣು ಗಟ್ಟಿ ಬರುತ್ತಾ? ಇದು ಅಷ್ಟು ಬರುತ್ತೆ ಫ್ರೆಶ್ ಮಾರ್ಕೆಟ್ ಮನಿ ಫ್ರೆಶ್ ಮಾರ್ಕೆಟ್. ಸರಿ ಸರ್. ಸರ್ ಬೀಟ್ರೂಟ್ ವೆರೈಟಿ ನೋಡಿದ್ವಿ. ಸರಿ, ಇದು ಮತ್ತೆ ಇದು NZ ಇದು ಹೈಬ್ರಿಡ್, ಇದು ಬೆಟ್ರೇಟ್ ರೆಮೋ ಅಂತ ಹೇಳ್ಬಿಟ್ಟು. ಸರ್ ನಿಮ್ಗೆ ಈ ಮೊದಲೆಲ್ಲ ಓಪಿ ವೆರೈಟಿ ತಳಿಯನ್ನು ಮಾಡ್ತಾ ಇದ್ವಿ. ಈ ನಾವು ರೆಮೋ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಸೆಲೆಕ್ಷನ್. ಇದರಲ್ಲಿ ಏನಂದ್ರೆ ಗೆಡ್ಡೆ ಆಲ್ಮೋಸ್ಟ್ ನಿಮ್ಗೆ 90% ಯೂನಿಫಾರ್ಮಿಟಿ ಇರುತ್ತೆ. ಇಲ್ಲ ಬೇರೆ ಇದರಲ್ಲಿ ವೇಸ್ಟೇಜ್ ಅಂತ ಬರುತ್ತೆ, ಅಂದ್ರೆ ಇದು ರೌಂಡ್ ಬರ್ಬೇಕಲ್ಲ, ಸ್ವಲ್ಪ ಇದು ಉದ್ದಕ್ಕೆ ಬರ್ತಿರ್ತದೆ, ರಾಡಿಶ್ ಟೈಪ್ ಬರ್ತಾ ಇರ್ತದೆ, ಅದೆಲ್ಲ ಮುಗಿಸ್ಕೊಂಡು ಹೋಗಿರ್ತದೆ. ಹಾಗಲಕಾಯಿ ಮತ್ತೆ ಕ್ಯಾಬೇಜ್. ಆಮೇಲೆ ಇದು ನೋಡಿ ನೋವಲ್ಕೋನ್ ಹೈಬ್ರಿಡ್, ಇದು ನೋವಲ್ಕೋನ್ ಹೈಬ್ರಿಡ್ಸ್. ನೋವಲ್ಕೋನ್ ಹೈಬ್ರಿಡ್ ಕ್ಯಾಬೇಜ್ ಬರ್ತದಲ್ಲ, ಅದೇ ತರ ಒಂದೊಂದು ಹಾಕೊಂಡು ಇದು ಮಾಡ್ಕೊಳ್ಬಹುದು. ಇದೆಲ್ಲ ನಿಮ್ಗೆ ಅಂದ್ರೆ ಚಿಕ್ಕದಾಗಿ ಮಾಡ್ತಕ್ಕಂಥದ್ದು ಇದು ಆಕ್ಚುಲಿ ಕೃಷಿ ಮಾಡಕ್ ಸಲುವಾಗಿ, ಇಲ್ಲಾಂದ್ರೆ ನಾವು ಈ ಕೃಷಿ ಮಾಡಕ್ಕೆ ಚಿಕ್ಕದಾಗಿ ಮನೆಗಳ ಹತ್ರ ಪಾಟ್ಗಳಲ್ಲಿ ಬೆಳ್ಕೊಳ್ಳೋರ್ಗೋಸ್ಕರ ಆಗ್ಲಿ. ಮತ್ತೆ ಅಮೆಜಾನ್ ದಲ್ಲಿ ಬಿಟ್ಟಿದ್ದೇವೆ ನಾವು, ಅಮೆಜಾನ್ ಅವೈಲೇಬಲ್ ಇದೆ. ಓಕೆ, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. Okay. ಅಂದ್ರೆ ತುಂಬಾ ಜನಕ್ಕೆ ಈಗ ನಿಮ್ಮ ಇದು ಬ್ರ್ಯಾಂಡ್ ಆ ಚಿಲ್ಲಿನಲ್ಲಿ ಆಗಿರ್ಬೋದು, ಈ ಬೆಳ್ಳಿನಲ್ಲಿ ಆಗಿರ್ಬೋದು ತುಂಬಾ ಪರಿಚಯ. Yeah. ಯಾವ್ಯಾವ ರೀತಿಯ ಅಂದ್ರೆ ಪ್ರಾಡಕ್ಟ್ ಇದೆ ಅಂದ್ರೆ ಕ್ರಾಪ್ಸ್ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಆಲ್ವೇಸ್ ವೆಲ್ಕಮ್. ಬನ್ನಿ ಒಂದ್ಸತಿ ನಮ್ಮ